ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭದ್ರನ ಬಟ್ಟೆನ ನೋಡಿ ವಿದ್ಯಾ ನಗ್ತಾಳೆ. ಅದ್ಯಾಕೆ ಹಂಗೆ ಹಲ್ಲು ಬಿಡ್ತಿದ್ದಿ ಅಂತಾನೆ ಭದ್ರ. ನನ್ನ ಹಲ್ಲು ನನ್ನಿಷ್ಟ ಅಂತಾಳೆ ವಿದ್ಯಾ. ಆದರೆ ನನಗೆ ನೋಡೋಕ್ಕೆ ಕಷ್ಟ ಅಂತಾನೆ ಭದ್ರ. ಕಷ್ಟ ಆದರೆ ಕಣ್ಣು ಮುಚ್ಕೊಳ್ಳಿ ಅಂತಾಳೆ ವಿದ್ಯಾ. ಇಲ್ಲೇನು ಕೋತಿ ಕುಣಿತದ? ಅದ್ಯಾಕೆ ಹಂಗೆ ಕಿಸ್ಕೊಂಡು ನಿಂತಿದ್ದಿ ಅಂತಾನೆ ಭದ್ರ. ಒಸಿ ತಿರುಗಿ ನೋಡಿದರೆ ತಾನೇ ಯಾಕೆ ನಗ್ತಿರೋದು ಅಂತ ಗೊತ್ತಾಗೋದು ಅಂತಾಳೆ ವಿದ್ಯಾ. ಆಗ ಭದ್ರ ತಿರುಗಿ ಬಟ್ಟೆ ಬಿದ್ದಿರೋದನ್ನು ನೋಡಿ ಅದರಲ್ಲಿ ಕಿಸಿಯೋದು ಅಂಥದ್ದೇನಿದೆ ಅಂತಾನೆ. ಅಲ್ಲಿ ಸೂಟ್ಕೇಸಲ್ಲಿ ನೆಟ್ಟಗೆ ಲಾಕ್ ಮಾಡೋಕ್ಕೆ ಬರೋಕ್ಕಿಲ್ಲ, ಆದ್ರೂ ಈ ದರ್ಪಕ್ಕೇನೂ ಕಮ್ಮಿ ಇಲ್ಲ ಅಲ್ವೇ ಅಂತಾಳೆ ವಿದ್ಯಾ. ನಿನ್ನಷ್ಟೆಲ್ಲ ಕಣ್ಬಿಡವ, ಅದು ಸರಿ, ಅದರಲ್ಲಿರೋ ಬಟ್ಟೆಗಳನ್ನೆಲ್ಲ ತೆಗೆದು ಒಗೆದು ಇಸ್ತ್ರಿ ಮಾಡಿ ಇಟ್ಬಿಡು ಆಯ್ತೇ ಅಂತಾನೆ ಭದ್ರ. ಏನೇನು ಹೇಳಿದ್ರಿ ಅಂತಾಳೆ ವಿದ್ಯಾ. ಆಗ ಭದ್ರ ಸನ್ನೆ ಮಾಡಿ ತೋರಿಸ್ತಾನೆ. ಚಾನ್ಸೇ ಇಲ್ಲ, ಆ ಕೆಲಸ ಎಲ್ಲ ನಾನು ಮಾಡೋಕ್ಕಿಲ್ಲ ಅಂತಾಳೆ ವಿದ್ಯಾ. ಯಾಕೆ ಅಂತಾನೆ ಭದ್ರ. ಕೋರ್ಟು ಆದೇಶ ಕೊಟ್ಟಿರೋದು ನಿಮ್ಮ ಜೊತೆ ಬದುಕಬೇಕು ಅಂತ, ನಿಮ್ಮ ಸೇವೆ ಮಾಡಬೇಕು ಅಂತ ಅಲ್ಲ. ಮೊದಲು ಇದ್ಲಲ್ಲ ವಿದ್ಯಾ, ಅವಳ ಥರ ನಿಮಗೆ ಸೇವೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಕೆಲಸ ನೀವು ನೋಡಿಕೊಂಡ್ರೆ ಒಳ್ಳೆಯದು ಅಂತಾಳೆ ವಿದ್ಯಾ. ಹಂಗಾರೆ ಇದೇ ನಿನ್ನ ಮಾತಾ ಅಂತಾನೆ ಭದ್ರ. ಬರೀ ಮಾತಲ್ಲ, ಕೊನೆ ಮಾತು ಅಂತಾಳೆ ವಿದ್ಯಾ. ಓಹೋ, ನೀನು ಈ ಮಟ್ಟಕ್ಕೆ ಬಂದಿದ್ಯಾ ಅನ್ಮೇಕೆ ನಾನು ಹೇಳ್ತೀನಿ ಕೇಳಿಸ್ಕೊ. ಕೋರ್ಟು ನನಗೆ ಆದೇಶ ಕೊಟ್ಟಿರೋದು ನಿನ್ನ ಜೊತೆ ಇರು ಅಂತ ಅಷ್ಟೇಯ. ಇನ್ಮ್ಯಾಕೆ ನೀನು ಇದ್ದ ಕಡೆ ನಾನು ಬರೋಕ್ಕಿಲ್ಲ, ನಾನು ಇದ್ದಿದ್ದ ಕಡೆ ನೀನು ಇರೋಕ್ಕಿಲ್ಲ. ಇನ್ಮ್ಯಾಲಿಂದ ನನ್ನ ಕೆಲಸವ ನಾನೇ ನೋಡ್ಕೋತೀವಿ. ಅಪ್ಪಿತಪ್ಪಿ ನೀವೇನಾದರೂ ನನ್ನ ಕಡೆಗೆ ಬಂದರೆ ಸರಿ ಇರೋಕ್ಕಿಲ್ಲ, ಹುಷಾರ್ ಅಂತಾನೆ ಭದ್ರ. ನಂದು ಸೇಮ್ ಡೈಲಾಗ್ಯಾ ಅಂತಾಳೆ ವಿದ್ಯಾ. ಇನ್ನು ಮ್ಯಾಕಿಂದ ಈ ಭದ್ರ ಗೌಡ ಯಾರು ಅನ್ನೋದನ್ನು ತೋರಿಸ್ತೀನಿ, ನೋಡ್ತಾ ಇರು ಅಂತಾನೆ ಭದ್ರ. ನಾನು ನೋಡ್ತೀನಿ ಅಂತಾಳೆ ವಿದ್ಯಾ. ಭದ್ರ ತನ್ನ ಬಟ್ಟೆನೆಲ್ಲ ಜೋಡಿಸ್ತಾ ಇರುವಾಗ ಆಮೇಲೆ ಈ ಹಟ್ಟಿನಲ್ಲಿ ಮೊದಲೇ ನೀರು ಬರ್ತಾ ಇಲ್ಲ, ಬಾತ್ರೂಮಿಗೆ ಹೋಗ್ಬಿಟ್ಟು ನೀರು ಬರ್ತಿಲ್ಲ ಅಂತ ಬಾಯಿ ಬಡ್ಕೊಂಡ್ರೆ ತಂದು ಕೊಡೋರು ಯಾರೂ ಇಲ್ಲ ಅಂತಾಳೆ ವಿದ್ಯಾ. ನಾನೇನು ನಿನ್ನ ಹತ್ರ ಕೇಳೋಕ್ಕಿಲ್ಲ ಬಿಡು, ಅಲ್ಲಿಗೆ ಹೋಗ್ಬೇಕಾದ್ರೆ ಏನೇನೆಲ್ಲ ಬಂದೋಬಸ್ತ್ ಮಾಡ್ಕೊಂಡು ಹೋಗಬೇಕು ಅಂತ ನನಗೂ ಸಂತಾಗ ಗೊತ್ತದೆ. ಊರಲ್ಲಿರೋರಿಗಿಂತ ಇವಳು ಶಾನೆ ಬುದ್ಧಿವಂತೆ ಅಂದ್ಕೊಂಡ್ಬಿಟ್ಟವಳೆ. ತೋರಿಸ್ತೀನಿ ಭದ್ರೇಗೌಡ ಅಂದರೆ ಯಾರು ಅಂತವ ಅಂತಾನೆ ಭದ್ರ. ಈ ವಿದ್ಯೆನ ಮುಂದ್ಕುಟ್ಟೆ ನಿಮ್ಮ ಆಟ ನಡೆಯೋಕ್ಕಿಲ್ಲ ಅಂತ ವಿದ್ಯೆ ಹೋಗ್ತಾಳೆ. ಈಚೆ ಸಾವಿತ್ರಿ ವಿನಂತಿ ಭದ್ರನು ಅಲ್ಲೇ ಅವನೇ ಕಣೆ ಅಂತಾಳೆ. ಅಯ್ಯಯ್ಯೋ, ಅಲ್ಲಿ ನೀರು ಬತ್ತಿಲ್ಲ, ಅಲ್ಲಿ ಅವನು ಇರೋಕ್ಕಾಯ್ತದೆ ಅಂತ ಹಟ್ಟಿ ಒಳಗೆ ಏನಾರ ಬಂದುಬಿಟ್ರೆ ಅದನ್ನೇ ನೆವ ಮಾಡಿಕೊಂಡು ಇವಳು ಹಿಂದೆ ಬಂದುಬಿಡ್ತಾಳೆ ಕಣವ ಅಂತಾಳೆ ವಿನಂತಿ. ಅಯ್ಯಯ್ಯೋ, ಯಾವುದೇ ಕಾರಣಕ್ಕೂ ಹಂಗಾಗಬಾರ್ದು ಕಣೆ, ಹಂಗೇನಾರ ಆಗಿಬಿಟ್ರೆ ತಿಪ್ಪರ್ಲಾಗ ಹಾಕಿದ್ರು ಅವರನ್ನು ಹಟ್ಟಿಯಿಂದ ಓಡಿಸೋಕ್ಕೆ ಆಗೋಕ್ಕಿಲ್ಲ. ಅದೇನು ಅಂತಾರಲ್ಲ, ನೀರಲ್ಲಿ ಹೋಮ ಮಾಡಿದ್ರು ಅಂತ, ಹಾಗೆ ನೀನು ನೀರನ್ನು ಆಫ್ ಮಾಡಿ ಅವಳನ್ನು ಹಟ್ಟಿಗೆ ವಾಪಸ್ ಕರ್ಕೊಳ್ಳೋಕ್ಕೆ ದಾರಿ ಮಾಡಿಕೊಟ್ಟಂಗಾಯ್ತದೆ ಅಂತಾಳೆ ಸಾವಿತ್ರಿ. ಅವ್ವ ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನು ಈಗಲೇ ಹೋಗಿ ಆನ್ ಮಾಡಿಬಿಟ್ಟು ಬಂದುಬಿಡ್ತೀನಿ ಅಂತಾಳೆ ವಿನಂತಿ. ಸರಿ ಹೋಗು, ಬೇಗ ಹೋಗು ಅಂತಾರೆ ಸಾವಿತ್ರಿ. ಆಗ ಸಾವಿತ್ರಿ ಹೋಗಿ ನೀರು ಆನ್ ಮಾಡಿ ಬರುವಾಗ ಎದುರುಗಡೆ ಭದ್ರ ಬರ್ತಾನೆ. ವಿನಂತಿ, ನೀನೇನು ಮಾಡ್ತಿದ್ದೀಯ ಇಲ್ಲಿ ಅಂತಾನೆ ಭದ್ರ. ಮಾವ, ಅವಳನ್ನು ಇಲ್ಲಿಂದ ಓಡಿಸೋಣ ಅಂತ ನೀರು ನಿಲ್ಲಿಸಿದೆ, ಇವಾಗ ನೀನು ಇಲ್ಲೇ ಇದ್ದೀಯಲ್ವೇ, ಅದಕ್ಕೆ ಆನ್ ಮಾಡಿದ್ನಿ ಅಂತಾಳೆ ವಿನಂತಿ. ಈ ಥರ ಎಲ್ಲ ಚಿಕ್ಕ ಚಿಕ್ಕ ಕೆಲಸ ಮಾಡಿದರೆ ನಾನು ನಿಮ್ಮ ಜೊತೆ ಸೇರ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಲ್ವೇ ಅವಳು ಅಂತಾನೆ ಭದ್ರ. ಅಲ್ಲ ಮಾಮ, ಅವಳನ್ನು ಇಲ್ಲಿಂದ ಓಡಿಸ್ಬೇಕಲ್ವೇ ಅಂತಾಳೆ ವಿನಂತಿ. ಏನೇ ಇದ್ರೂ ಅವಳು ಮುಖಾಮುಖಿ ನಿಂತು ಹೋರಾಡಿ ಅವಳನ್ನು ಆಚೆ ಕಳಿಸ್ಬೇಕು ಅಷ್ಟೇ, ಅದ್ಬಿಟ್ಟು ಈ ಥರ ಸಣ್ಣತನದ ಕೆಲಸ ಮಾಡೋಕ್ಕೆ ಹೋಗಬಾರ್ದು ಅಂತಾನೆ ಭದ್ರ. ಸರಿ ಮಾವ ಅಂತಾಳೆ ವಿನಂತಿ. ಇದೇ ಕೊನೆ, ಇನ್ನು ಈ ಥರ ಕೆಲಸ ಮಾಡೋಕ್ಕೆ ಯೋಚನೆನೂ ಮಾಡಬೇಡ. ಅವಳನ್ನು ಇಲ್ಲಿಂದ ಓಡಿಸೋದು ಹೀಗೆ ಅಂತ ನನಗೆ ಸಂದಾಗ ಗೊತ್ತು, ನೀನು ಇಲ್ಲಿಂದ ಹೋಗು ಅಂತಾನೆ ಭದ್ರ. ವಿನಂತಿ ಹೋಗ್ತಾಳೆ. ಅವಳು ಹೇಳಿದ್ದಕ್ಕೆಲ್ಲ ಹೆದರ್ಕೊಳ್ಳೋದಾಗಿದ್ದರೆ ಇನ್ಯಾಕೆ ಯೋಚನೆ ಮಾಡಬೇಕಾಗಿತ್ತು. ಅವಳನ್ನು ಇಲ್ಲಿಂದ ಕಳಿಸ್ಬೇಕು ಅಂತಂದರೆ ಸರಿಯಾಗಿರೋ ಉಪಾಯನೇ ಮಾಡಬೇಕು. ಏನು ಮಾಡೋದು? ಅಯ್ಯೋ ಶಿವನೇ, ಹೊಟ್ಟೆ ಬೇರೆ ಹಸಿತಿದೆ. ಹೊಟ್ಟೆ ಸಿಕ್ತಿರ್ಬೇಕಾದ್ರೆ ಯೋಚನೆ ಮಾಡೋಕ್ಕಾಗಕ್ಕಿಲ್ಲ. ಮೊದಲು ಈ ಹೊಟ್ಟೆ ತುಂಬಿಸ್ಕೊಂಡು ಆಮೇಕಿಂದ ಯೋಚನೆ ಮಾಡುವ, ಸರಿಯಾದ ವಿಚಾರ ಅಂತಾನೆ ಭದ್ರ. ಆಗ ಕಣ್ಮಣಿ ಔಟ್ ಹೌಸ್ಗೆ ಬರ್ತಾಳೆ. ವಿನಂತಿ ನಿಂತ್ಕೊಂಡು ಅವಳು ಹೋಗ್ತಿರೋದನ್ನು ನೋಡಿ ಅಲ್ಲಿಂದ ಸಾವಿತ್ರಿ ಹತ್ರ ಬಂದು, ಅವ್ವ ನಿನಗೆ ಇನ್ನೊಂದು ವಿಷಯ ಗೊತ್ತೇ ಅಂತಾಳೆ. ಏನು ಅಂತಾಳೆ ಸಾವಿತ್ರಿ. ಆ ಕಣ್ಮಣಿ ಅವಳೆಲ್ಲ ಔಟ್ ಹೌಸ್ ಒಳಕ್ಕೆ ಹೋದ್ಲು ಕಣವ ಅಂತಾಳೆ ವಿನಂತಿ. ಹೌದೇನೆ, ಅವಳಲ್ಲಿ ಹೋದ್ಲು ಅಂತಂದರೆ ಏನೋ ದೊಡ್ಡ ರಂಪ ರಾಮಾಯಣನೇ ಮಾಡ್ತಾಳಂತೆ. ಅರ್ಥ ಏನು ಅಂತ ನೋಡೋಣ ಬಾ ಅಂತ ಸಾವಿತ್ರಿ ಹೋಗ್ತಾರೆ. ಈಚೆ ವಿದ್ಯಾ ಕಸ ಗುಡಿಸ್ತಾ ಇರುವಾಗ ಎದುರುಗಡೆ ಕಣ್ಮಣಿ ಬಂದು ನಿಂತ್ಕೋತಾನೆ. ನಾನು ಮದುವೆಯಾಗಿ ಬಂದಾಗಿದ್ದೇ ನಿನ್ನ ನೋಡೋಕೆ ಆಗಿರಲಿಲ್ಲ, ಇವತ್ತು ನಿನ್ನ ನೋಡ್ತಾ ಇದ್ದಿರೋದು ಅಂತಾಳೆ ವಿದ್ಯಾ. ಸಾಕು ಮಾಡೆ ನಿನ್ನ ನಾಟಕನ ಅಂತಾಳೆ ಕಣ್ಮಣಿ. ಆಗ ಸಾವಿತ್ರಿ ವಿನಂತಿ ಹೊರಗಡೆ ಬಂದು ನೋಡ್ತಿರ್ತಾರೆ. ಒಳ್ಳೆಯವಳು ಅಂತ ಮುಖವಾಡ ಹಾಕ್ಕೊಂಡು ನೀನು ಈ ರೀತಿ ನಾಟಕ ಮಾಡಿದರೆ ಅಮ್ಮಮ್ಮ ಮರಳಾಗ್ಬೋದು, ಆದರೆ ನಾನಾಗಕ್ಕಿಲ್ಲ. ಮತ್ತು ನೀನು ನಮ್ಮನೆಗೆ ಬಂದು ಒಳ್ಳೆಯವಳು ಅನ್ಸ್ಕೊಂಡು ಎಲ್ಲರ ಕಣ್ಣಿಗೆ ಮಣ್ಣೆರ್ಚಬೇಕು ಅಂದ್ಕೊಂಡಿದ್ಯಾ, ಅದಕ್ಕೆ ಅವಕಾಶ ನಾನು ಮಾಡಿಕೊಡೋಕ್ಕಿಲ್ಲ. ಅಷ್ಟೇ ಅಲ್ಲ, ನಿನ್ನಿಂದಾಗಿ ನಮ್ಮ ಮನೆಯವ್ರು
ಒಂದೊಂದು ಹನಿ ಕಣ್ಣೀರಿಗೂ ತಕ್ಕ ಪಾಠ ಕಲಿಸ್ತೀನಿ ಅಂತಾಳೆ ಕಣ್ಮಣಿ. ಈಗ ನಾನು ಏನೇ ಹೇಳಿದ್ರೂ ನಿನಗೆ ತಪ್ಪಾಗೆ ಕಾಣಿಸ್ತದೆ, ಆದರೆ ನಿನ್ನ ಸತ್ಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು, ಆಗ ನಿನಗೆ ಎಲ್ಲ ಅರ್ಥ ಆಯ್ತದೆ ಅಂತಾಳೆ ವಿದ್ಯಾ. ಮುಚ್ಚೆ ಬಾಯಿನ. ನೋಡು, ತಿಳ್ಕೊಳ್ಳೋದು ಮಾತ್ರ ಅಲ್ಲ, ನನ್ನ ಅಪ್ಪ ಅಣ್ಣ ಅನುಭವಿಸಿರೋ ನೋವಿಗೆ ಶಿಕ್ಷೆ ಕೊಡ್ತೀನಿ ಅಂತಾಳೆ ಕಣ್ಮಣಿ. ನಿನಗೆ ಮೂಗಿನ ತುದಿಲೇ ಕೋಪ ಜಾಸ್ತಿ ಕಣ್ಮಣಿ. ಅವ್ರ ಮಾತು ಜಾಸ್ತಿ ಅಂತವ ನಿನ್ನ ಬಗ್ಗೆ ತುಂಬ ಕೇಳಿದ್ದೆ, ಆದರೆ ಇವತ್ತು ನೀನು ನೋಡಿದ ಮ್ಯಾಕೆ ಅದು ಸತ್ಯ ಅಂತ ಅರ್ಥ ಆಯಿತು. ಕೆಲವೊಂದು ವಿಷಯದಲ್ಲಿ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರಬೇಕು. ಎಲ್ಲ ಜಾಗದಲ್ಲೂ ಮೌನ ಆಗಿಬಿಟ್ರೆ ಬದುಕೋದು ಶಾನೆ ಕಷ್ಟ ಆಯ್ತದೆ ಅಂತಾಳೆ ವಿದ್ಯಾ. ನಿನ್ನಂಥ ವಿಶ್ವಾಸ ದ್ರೋಹಿಯಿಂದ ಪಾಠ ಕಲ್ತ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಅಂತಾಳೆ ಕಣ್ಮಣಿ. ಅದನ್ನೆಲ್ಲ ಕೇಳಿಸ್ಕೊತಾ ಇದ್ದಿದ್ದು ವಿನಂತಿ ಸಾವಿತ್ರಿ ಹತ್ರ, ಏನವ್ವ ಇದು, ಆ ಮೂರಡಿಗೆ ಸರಿಯಾಗಿ ಹಣ್ಗಾಯಿ ನೀರ್ಗಾಯಿ ಮಾಡೋ ಹಾಗೆ ನೀರಿಳಿಸ್ತವಳೆ ಅಂತಾಳೆ. ಇಳಿಸ್ಲಿ ಕಣೆ, ಇಳಿಸ್ಬಿಟ್ಟು ಹೆಂಗಾರ ಮಾಡಿ ಹಟ್ಟಿಯಿಂದ ತೊಲಗೋ ಹಂಗೆ ಮಾಡಲಿ ಅಂತಾಳೆ ಸಾವಿತ್ರಿ. ನಾನು ನಿನಗೆ ಪಾಠ ಹೇಳ್ತಿಲ್ಲ, ನನ್ನ ಜೀವನದ ಅನುಭವ ಹೇಳ್ತಿದ್ದೀನಿ ಅಷ್ಟೇಯ ಅಂತಾಳೆ ವಿದ್ಯಾ. ಈ ನಿನ್ನ ಪುಣ್ಯಕೋಟಿ ಹಸು ಥರ ಮುಖವಾಡ ಹಾಕ್ಕೊಂಡ್ರೆ ನಾನು ಯಾಮಾರ್ತೀನಿ ಅನ್ಕೋಬೇಡ, ನಿಜವಾದ ಉಸಿರೊಳ್ಳಿ ಬಣ್ಣನ ನಾನು ಬಯಲು ಮಾಡ್ತೀನಿ ಅಂತ ಕಣ್ಮಣಿ ಹೋಗುವಾಗ, ಒಂದು ನಿಮಿಷ, ಕೋಪದಲ್ಲಿ ತಗೊಂಡಿರೋ ನಿರ್ಧಾರಗಳು ಕೆಲವೊಂದ್ಕಿಂತ ತಪ್ಪುದಾರಿಗೆ ಕರ್ಕೊಂಡು ಹೊಂಟೋಯ್ತದೆ ಕಣ್ಮಣಿಯವರೇ, ಆದ್ರೂ ಇನ್ನೊಂದ್ಕಿಂತ ಹೇಳ್ತಿದ್ದೀನಿ, ನಿಮ್ಮ ಮನಸ್ಸಿನ ಮಾತನ್ನೇ ಕೇಳಿ ಅಂತಾಳೆ ವಿದ್ಯಾ. ಖಂಡಿತ ನನ್ನ ಮನಸ್ಸಾಕ್ಷಿ ಏನು ಹೇಳುತ್ತೋ ಅದನ್ನೇ ಕೇಳ್ತೀನಿ, ಅದನ್ನೇ ಮಾಡ್ತೀನಿ, ಹುಷಾರ್ ಅಂತ ಕಣ್ಮಣಿ ಹೋಗ್ತಾಳೆ. ಆಗ ಸಾವಿತ್ರಿ ವಿನಂತಿ ಅಡ್ಡ ನಿಂತ್ಕೊತಾರೆ. ಅವಳು ಹೋದ ಕೂಡಲೇ ಈಚೆಗೆ ಬಂದು ಕಣ್ಮಣಿನೇ ನೋಡ್ತಾ ನಗ್ತಾ ಇರುವಾಗ ವಿದ್ಯಾ ಕಸ ತಂದು ಅವ್ರ ತಲೆ ಮೇಲೆ ಬಿಸಾಕ್ತಾಳೆ. ಆಗ ತಿರುಗಿ ಇಬ್ಬರು ವಿದ್ಯಾನ ನೋಡ್ತಾರೆ. ಏಯ್, ಬೇಕು ಅಂತ ನನ್ನ ಮೇಲೆ ಕಸ ಎಸ್ದೇನೆ ಅಂತಾಳೆ ವಿನಂತಿ. ಖಂಡಿತ ಇಲ್ಲ, ಕದ್ದು ಕೇಳಿಸ್ಕೊಳ್ಳೋಕ್ಕೆ ಬಂದಿದ್ದೀರಾ ಅಂತ ಗೊತ್ತಿದ್ದಿದ್ರೆ ಕಸದ ಜೊತೆಗೆ ಖಾರ ಪುಡಿನೂ ಸೇರಿಸ್ಬಿಟ್ಟು ಎಸೀತಿದ್ದೆ ಅಂತಾಳೆ ವಿದ್ಯಾ. ಏಯ್, ಮಾಡೋದೆಲ್ಲ ಬೇಕು ಅಂತಲೇ ಮಾಡಿಬಿಟ್ಟು ಈಗ ನಾಟಕ ಮಾಡ್ತಿದ್ಯಾ ಅಂತಾಳೆ ಸಾವಿತ್ರಿ. ಮರೆಯಲ್ಲಿ ನಿಂತು ಮೋಸ ಮಾಡೋರು, ನಂಬಿಕೆಗೆ ದ್ರೋಹ ಬಗೆಯೋದು, ಹಿಂದ್ಗಂಟೆಯಿಂದ ಚೂರಿ ಹಾಕೋದೆಲ್ಲ ನಿಮ್ಮಂಥವ್ರ ಗುಣ ತಾನೆ. ನಂದೇನೇ ಇದ್ರೂ ಎದುರಿಗೆ ನಿಂತು ಹೋರಾಡ್ತೀನಿ, ಮುಖದ ಮೇಲೆ ಉತ್ತರ ಕೊಡ್ತೀನಿ, ಇಂಥ ಸಣ್ಣ ಕೆಲಸ ಎಲ್ಲ ನಾನು ಮಾಡೋಕ್ಕಿಲ್ಲ ಅಂತಾಳೆ ವಿನಂತಿ. ಮೇರಿಯೇ, ಅದೆಷ್ಟು ಮೇರಿತೀಯೋ ಮೇರಿ, ಇದಕ್ಕೆಲ್ಲ ಸಂದಾಗಿ ಅನುಭವಿಸ್ತೀಯ ನೀನು ಅಂತಾಳೆ ವಿನಂತಿ. ವಾಂತಿ ಅಲ್ಲ ವಿನಂತಿ, ನಾನು ಅನುಭವಿಸೋ ಮಾತೆಲ್ಲ ಪಕ್ಕಕ್ಕಿರಲಿ, ಇನ್ನೊಂದ್ಕಿತ ಏನಾದ್ರೂ ನನ್ನ ಹಟ್ಟಿ ಕಡೆ ಬಂದೆ ಅಂತ ಇಟ್ಕೋ, ಪಟಾಕಿ ಅಂಟಿಸ್ಬಿಡ್ತೀನಿ, ಆಮೇಲೆ ಅದ್ರ ಅನುಭವ ಹಿಂಗಿರ್ತದೆ ಅಂತ ಒಂದಕ್ಕಿಂತ ಯೋಚನೆ ಮಾಡಿ ಹುಷಾರ್ ಅಂತ ವಿದ್ಯೆ ಒಳಗೆ ಹೋಗ್ತಾಳೆ. ನೋಡ್ದೇನವಾ ಅವಳು ಚೆರ್ಬಿನ ಎಷ್ಟಿದೆ ಅಂತಾಳೆ ವಿನಂತಿ. ಇಳಿಸ್ತೀನಿ ಬಾರೆ, ನನಗೆ ಗೊತ್ತಿಲ್ವಾ ಅದು ಹಿಂಗೆ ಇಳಿಸ್ಬೇಕು ಅಂತ ಸಾವಿತ್ರಿ ಹೋಗ್ತಾರೆ. ಈಚೆ ಚಿತ್ರ, ಅವ್ವ ಡಿವೋರ್ಸ್ ಆಗಿ ಆ 3 ಅಡಿ ಹಟ್ಟಿ ಬಿಟ್ಟು ಹೋಯ್ತಾಳೆ ಅಂದ್ಕೊಂಡ್ರೆ ಆ ಭದ್ರನೇ ಅವಳು ಹಿಂದೆ ಬ್ಯಾಗ್ ಇಟ್ಕೊಂಡು ಹೋಗಂಗೆ ಮಾಡಿಬಿಟ್ಲಲ್ಲವ. ನೀನು ಏನಾರ ಹೇಳವ, ಆ 3 ಅಡಿ ಅವಳು ಅಂದ್ಕೊಂಡಿದ್ದನ್ನು ಸಾಧಿಸ್ತಾಳೆ. ಈ ಕಿತನು ಎಲ್ಲಿ ಗೆದ್ದು ಬಿಡ್ತಾಳೋ ಅಂತ ಭಯ ಆಗ್ತಿದೆ ಅಂತಾಳೆ. ಇಷ್ಟು ದಿನ ಒಂದು ಲೆಕ್ಕ ಚಿತ್ರ, ಇನ್ಮ್ಯಾಕೆ ಇನ್ನೊಂದು ಲೆಕ್ಕ. ಇಷ್ಟು ದಿನ ಏನೇ ಮಾಡಿದ್ರು ಆ ಭದ್ರ ಅವಳ ಸಪೋರ್ಟ್ಗೆ ನಿಂತ್ಕೋತಾನೆ ಅಂತ ದುರಹಂಕಾರದಲ್ಲಿದ್ಲು, ಆದರೆ ಈಗ ಇಷ್ಟೆಲ್ಲ ಆದ್ಮ್ಯಾಕೂ ಅವನು ಅವಳಿಗೆ ಸಪೋರ್ಟ್ ಮಾಡ್ತಾನೆ ಅನ್ನೋದು ದೂರದ ಮಾತು ಅಂತಾರೆ ಈಶ್ವರಿ. ಅಸಾಧ್ಯನೆಲ್ಲ ಸಾಧ್ಯ ಮಾಡೋದು ತಾನೇ ಆ 3 ಅಡಿ ಕೆಲಸ ಅಂತಾಳೆ ಚಿತ್ರ. ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ವೇ ಚಿತ್ರ, ಅವಳನ್ನು ಸೋಲಿಸಿ ಇಬ್ಬರನ್ನ ಬೇರೆ ಬೇರೆ ಮಾಡೇ ಮಾಡ್ತೀನಿ ಅಂತಾರೆ ಈಶ್ವರಿ. ಅವ್ವ, ಈಗಲೂ ನಾವೇನು ಮಾಡಿದ್ರೂ ಅದು ಅಖಾಡಕ್ಕೆ ಇಳಿದಂಗೆ ತೆರೆ ಮೇರೆಯಲ್ಲಿ ಮಾಡಬೇಕು. ಅಪ್ಪಿತಪ್ಪಿ ಅವಳನ್ನು ಸೋಲ್ಸೋ ಬರದಲ್ಲಿ ನಾವೇನಾದರೂ ಅಖಾಡಕ್ಕೆ ಇಳಿದ್ವಿ ಅನ್ಕೋ, ಆಮೇಲೆ ನಮ್ಮ ಸುಭಾಸನ ಕತೆ ಅಷ್ಟೇಯ ಅಂತಾಳೆ ಚಿತ್ರ. ಅದಕ್ಕೆ ಚಿತ್ರ ಮೈಯಲ್ಲಿ ಕಣ್ಣಾಗಿ ಯಾರ ಮುಂದೆ ಏನು ಆಟ ಆಡಬೇಕು ಅದನ್ನು ನಾನೀಗ ಆಟ ಆಡ್ತಿದ್ದೀನಿ ಅಂತಾಳೆ ಈಶ್ವರಿ. ಒಟ್ಟಿನಲ್ಲಿ ಈಗ ನಾವು ಹಾವು ಸಾಯಬೇಕು, ಕೋಲು ಮುರಿಬಾರ್ದು, ಈ ಥರ ಏನಾದರೂ ಪ್ಲ್ಯಾನ್ ಮಾಡಬೇಕು ಕಣವ ಅಂತಾಳೆ ಚಿತ್ರ. ಈ ಮಾತನ್ನು ನೀನು ನನಗೆ ಹೇಳ್ತಿದ್ಯಾ? ಮಗುನ ಚಿವುಟಿ ತೊಟ್ಲನ್ನು ಹೇಗೆ ತೂಗಬೇಕು ಅಂತ ನನಗೆ ಸಂದಾಗಿ ಗೊತ್ತದೆ ಕಣೆ, ಇನ್ಮ್ಯಾಕೆ ನೋಡ್ತಿರು ಈಶ್ವರಿ, ಅಸಲಿ ಆಟ ಶುರು ಅಂತಾರೆ ಈಶ್ವರಿ. ಈಚೆ ಕಣ್ಮಣಿ ಮನೆಯಿಂದ ಹೊರಗಡೆ ಬಂದು ಕೂತ್ಕೊಂಡು, ಎಲ್ಲ ಈ ಮನೇಲಿ ಏನು ಅಂದ್ಕೊಂಡಿದ್ದಾರೋ ಕಾಣೆ, ಎಲ್ಲ ರೆಸ್ಟ್ರಿಕ್ಷನ್ಸ್ ಹಾಕೋದೇ ಆಯಿತು ಅಂತಾಳೆ. ಆಗ ವಿನಂತಿ ಬಂದು, ಕಣ್ಮಣಿ ಅರ್ಧಕ್ಕೆ ಊಟ ಬಿಟ್ಟು ಈ ಪಾಡಿಗೆ ಕೋಪ ಮಾಡ್ಕೊಂಡ್ವಂಥದ್ದು ಏನಾಯಿತು ಅಂತಾಳೆ. ಅಲ್ಲ, ಅಲ್ಲಿ ನೋಡಿದರೆ ಡಿಸಿಪ್ಲಿನ್ ಆಗಿರು ಅಂತಾರೆ, ಇಲ್ಲಿ ನೋಡಿದರೆ ಇಲ್ಲೂ ಅದೇ ಕತೆ, ಒಂದು ಕಿತ ತಿಂಡಿ ತಿನ್ನಬೇಡ ಅಂತ ಅವ್ರು ಮಾತ್ರ ಹೇಳ್ತಾರೆ ಅಂದ್ಕೊಂಡೆ, ನೋಡಿದರೆ ಇಲ್ಲೂ ಅದೇ ಹೇಳ್ತವ್ರಲ್ಲ ಅಂತಾಳೆ ಕಣ್ಮಣಿ. ಅಯ್ಯೋ, ಅಷ್ಟೊಂದು ಸಣ್ಣ ವಿಷಯಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಅಂತಾಳೆ ವಿನಂತಿ. ಇದೆಲ್ಲ ನಿನಗೆ ಸಣ್ಣ ವಿಷಯ ಅನಿಸಿರ್ಬೋದು ವಿನು, ಆದರೆ ಏನೇ ಇದ್ರೂ ಖುಷಿಯಾಗಿರೋಕೆ ಆಯ್ತಿಲ್ವಲ್ಲ, ಅದೇ ಬೇಸರ, ಈ ಜೀವನವೇ ಬೇಡ ಅನ್ನಿಸ್ತದೆ ಅಂತಾಳೆ ಕಣ್ಮಣಿ. ಎಲ್ಲ ಹಿರಿಯರು ಹಿಂಗೆ ಇರ್ತಾರೆ ಕಣ್ಮಣಿ, ಅದಕ್ಕೆ ನಾವು ಅವರಿಗೆ ಸಂತೋಷ ಆಗೋ ಹಂಗೆ ನಡ್ಕೋಬೇಕು, ಜೊತೆಗೆ ನಾವು ಖುಷಿಯಾಗಿರಬೇಕು, ಅದೇ ಬುದ್ಧಿವಂತಿಕೆ, ಹಾಗೆ ಇದ್ರೇ ಜೀವನ ಸಂದಾಗಿರೋದು ಅಂತಾಳೆ ವಿನಂತಿ. ಹೌದಾ, ಅದು ಹೆಂಗೆ ವಿನು ಅಂತಾಳೆ ಕಣ್ಮಣಿ. ಹಟ್ಟಿಯವರು ಏನೇ ಕೊಟ್ರು ನಗ್ನಗ್ತಾ ಒಸಿ ತಿನ್ನಬೇಕು, ಆಮೇಲೆ ಅವ್ರು ಏನೇ ಹೇಳಿದ್ರು ಕತ್ತಲ್ಲಾಡಿಸ್ತಲ್ಲ ಮೇಕೆ,
ಹಾಗೆ ಹ್ಞೂ ಹ್ಞೂ ಅನ್ನಬೇಕು. ಆಗ ಅವ್ರ ಮನಸ್ಸಿಗೂ ಸಮಾಧಾನ ಆಯ್ತದೆ. ಆಮ್ಯಾಕೆ ನೋಡು ಆಚೆಗೆ ಹೋಗಿ ನಮ್ಮ ಮನಸ್ಸಿಗೆ ಏನು ಇಷ್ಟ ಆಯ್ತದೋ ಅದೆಲ್ಲ ತಿಂದ್ಬಿಟ್ಟು ಸಂತೋಷವಾಗಿರಬೇಕು ಅಷ್ಟೇ ಅಂತಾಳೆ ವಿನಂತಿ. ಹ್ಯಾಪಿಯಾಗಿರೋದಕ್ಕೆ ದಾರಿ ತೋರಿಸಿದೆ, ಆದರೆ ಆ ಹೋಗೋ ದಾರಿ ಯಾವುದು ಅಂತಾಳೆ ಕಣ್ಮಣಿ. ಏನು ದೂರ ಇಲ್ಲ ಕಣ್ಮಣಿ, ರೋಡ್ ಒಳ್ಳೆ ಸೂಪರ್ ಆಗಾಗದೆ. ಹಟ್ಟಿಲಿ ಕಾರು ಅದೇ, ಜೊತೆಗೆ ಡ್ರೈವರ್ ಅವನೇ. ಸ್ವಲ್ಪ ದೂರ ಹೋದರೆ ಸಾಕು, ಮೈಸೂರು ಬೆಂಗಳೂರು ಹೈವೇ ಆಗದೆ. ಅಲ್ಲಿ ನಮ್ಮಂಥವರಿಗೆ ಅಂತೆಯೇ ಒಳ್ಳೊಳ್ಳೆ ಹೋಟ್ಲು ಓಪನ್ ಆಗವೆ. ಅಲ್ಲಿಗೆ ಹೋದರೆ ಬೇಕಾದ್ದೆಲ್ಲ ಚೆನ್ನಾಗಿ ಜಪಾಯಿಸ್ಕೊಂಡು ಬರ್ಬೋದು ಅಂತಾಳೆ ವಿನಂತಿ. ಸೂಪರ್ ವಿನು, ನೀನು ಹೇಳೋಂಗೇನಾರ ಕೇಳಿದರೆ ಹಟ್ಟಿಲಿ ಬೋಧನೆ ಕೇಳೋದು ರೋದನೆ ಅನುಭವಿಸೋದು ಎರಡೂ ತಪ್ಪುತ್ತೆ ಅಂತಾಳೆ ಕಣ್ಮಣಿ. ಹೌದು ಕಣ್ಮಣಿ, ನೀನೇನು ನನ್ನ ಅತ್ತೆ ಮಗಳು ಅಂತ ಅಂದ್ಕೊಳ್ಳೋದೇನು ಬೇಡ, ಒಳ್ಳೆ ಫ್ರೆಂಡ್ ಅಂತ ಅಂದ್ಕೋ. ಫ್ರೆಂಡ್ ಅಂದರೆ ಶೇರಿಂಗು ಕೇರಿಂಗು ಎರಡೂ ಇರ್ತದೆ. ಮತ್ತು ಬಾ ಹೋಗಿ ಜಮಾಯಿಸ್ಕೊಂಡು ಬರೋಣ ಅಂತಾಳೆ ವಿನಂತಿ. ಹಾಗಿದ್ರೆ ಹೋಗುವ ಬಾ ಅಂತಾಳೆ ಚಿನ್ಮಯಿ. ಈಚೆ ವಿದ್ಯಾ ಓದ್ತಾ ಇರುವಾಗ ರತ್ನ ಫೋನ್ ಮಾಡ್ತಾರೆ. ಹೇಳವ್ವ ಅಂತಾಳೆ ವಿದ್ಯಾ. ಹುಷಾರಾಗಿ ತಲುಪಿದೇನವ್ವ ಅಂತಾರೆ ರತ್ನ. ಹುಕ್ಕಣವ ಅಂತಾಳೆ ವಿದ್ಯಾ. ವಿದ್ಯಾ ನಿನ್ನ ನೋಡಿ ಗೌಡ್ರ ಮನೆಯವ್ರು ಏನು ಹೇಳಿದರು, ಸುಮ್ಕೆ ಹಟ್ಟಿ ಒಳಗೆ ಸೇರಿಸ್ಕೊಂಡ್ರು ಅಂತಾರೆ ರತ್ನ. ಹೋಗಿರೋ ನಿನ್ನ ಮಗಳನ್ನ ಆರತಿ ಮಾಡಿ ಹಟ್ಟಿಯೊಳಗೆ ಕರ್ಕೊತಾರೆ ಅನ್ನೋ ನಿರೀಕ್ಷೆಲಿ ಕೇಳ್ತಿದ್ರೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಕಣವ. ಯಾಕಂದರೆ ನಾನು ಏನು ನಿರೀಕ್ಷೆ ಇಟ್ಕೊಂಡು ಇಲ್ಲಿಗೆ ಬಂದಿದ್ನೋ ಅದೇ ಆಗದೆ ಅಂತಾಳೆ ವಿದ್ಯಾ. ಹಂಗಾರೆ ಈಗ ನೀನು ಎಲ್ಲಿದ್ಯವ್ವ ಅಂತಾರೆ ರತ್ನ. ನಾನು ಔಟ್ ಹೌಸಲ್ಲಿದ್ದೀನಿ ಕಣವ ಅಂತಾಳೆ ವಿದ್ಯಾ. ಅಲ್ಲಮ್ಮ, ನೀನು ಹೋಗಿದ್ದು ಅವ್ರ ಜೊತೆ ಇರ್ತೀನಿ ಅಂತ ತಾನೇ, ಮತ್ತ್ಯಾಕಲ್ಲಿದ್ದಿ, ಒಳಗೆ ಬರಬೇಡ ಅಂತ ಅವ್ರೇನಾದರೂ ಹೇಳಾರ ಅಂತಾರೆ ರತ್ನ. ಕೋರ್ಟ್ ಆದೇಶ ಇರಬೇಕಾದ್ರೆ ಯಾಕವ ತಡೀತಾರೆ, ಹೇಳಬೇಕು ಅಂದರೆ ಇಲ್ಲಿರೋಕ್ಕೆ ತೀರ್ಮಾನ ತಗೊಂಡಿದ್ದು ನಾನೇ. ನಾನು ಔಟ್ ಹೌಸಿಗೆ ಹೋಗ್ತೀನಿ ಅಂದಾಗ ಅತ್ತೆ ಅಮ್ಮಮ್ಮ ಎಲ್ಲರೂ ನನ್ನ ತಡೆದ್ರು, ಆದರೆ ನಾನು ಅಲ್ಲಿಗೆ ಹೋಗೋಕ್ಕೆ ನನಗೆ ಮನಸ್ಸಾಗಲಿಲ್ಲ ಕಣವ ಅಂತಾಳೆ ವಿದ್ಯಾ. ಅಲ್ಲ ಕಣೆ ವಿದ್ಯಾ, ಕೋರ್ಟ್ ಹೇಳೋದು ನೀನು ಹಳೇಂದ್ರ ಜೊತೆ ಇರಬೇಕು ಅಂತ ತಾನೆ, ಮತ್ತೆ ಅಲ್ಲಿದ್ರೆ ಹಿಂಗೆ ಅಂತಾರೆ ರತ್ನ. ಅವ್ರೀಗ ನನ್ನ ಜೊತೆನೇ ಅವರೇ ಅವ್ವ ಅಂತಾಳೆ ವಿದ್ಯಾ. ಅಂದ್ಮ್ಯಾಕೆ ಇಲ್ಲಿದ್ರು ಹಟ್ಟಿಯಾಗಿದ್ರು ಎರಡೂ ಒಂದೇ ಅಲ್ವೇನೆ, ಸುಮ್ಕೆ ನೀನು ಒಳಗೆ ಹೋಗು ಅಂತಾರೆ ರತ್ನ. ಹೆಂಗವ ಹೋಗಲಿ, ಅವತ್ತು ನೀನು ಹೇಳಿ ಸುಳ್ಳಿಂದ ನನಗೆ ನಾನೇ ಶಿಕ್ಷೆ ಕೊಟ್ಕೊಂಡು ಹಟ್ಟಿ ಬಿಟ್ಟು ಈಚೆ ಬಂದೆ. ಈಗ ಹೋದರೆ ಹೆಂಗೆ ತಾನೇ ಆಗುತ್ತೆ ಹೇಳು ಅಂತಾಳೆ ವಿದ್ಯಾ. ಈಚೆ ಸಾವಿತ್ರಿ, ವಿನಂತಿ ನೋಡ್ಕೊಂಡೇ ಇಲ್ಲ ಕಣೆ, ಸೀರೆ ಎಲ್ಲ ಸುಕ್ಕಾಗಿದೆ ಅಂತಾರೆ. ಸಾವಿತ್ರಿ, ಅತ್ತೆಗೆ ಅರಿವೆ ಚಿಂತೆ ಆದರೆ ಸೊಸೆಗೆ ಬೇರೇನೋ ಚಿಂತೆ ಅಂತೆ. ಹಂಗಾಯ್ತು ನಿನ್ನ ಕತೆ. ನಾವೇನೋ ಭದ್ರಮಾಮಂಗೆ ಸೂಟ್ ಕೇಸ್ ಕೊಟ್ಬಿಟ್ಟು ನಾವಿದ್ದೀವಿ ಅಂತ ಧೈರ್ಯವಾಗಿ ಕೊಟ್ಬಿಟ್ವಿ. ಆದರೆ ಭದ್ರಮಾಮ ಅವಳ ಜೊತೆ ಇದ್ದಾಗ ಹೆಂಡತಿ ಮೇಲೆ ಪ್ರೀತಿಯ ಆಗಿ ಹೋದರೆ ಏನವ ಮಾಡೋದು, ಅವರಿಬ್ಬರು ಒಟ್ಟಿಗೆ ಇದ್ಬಿಟ್ರೆ ಹಳೇದನ್ನೆಲ್ಲ ಮರ್ತೋಯ್ತಾರೆ ಅನ್ನೋ ಭಯ ಅನುಮಾನ ನನ್ನನ್ನು ಕಾಡ್ತಿದೆ ಅಂತಾಳೆ ವಿನಂತಿ. ನೋಡೆ, ಒಡೆದೋಗಿರೋ ಗಾಜನ್ನು ಮತ್ತೆ ಸೇರಿಸ್ಬೋದು, ಆದರೆ ಗುರ್ತು ಹೋಗೋಕ್ಕಿಲ್ಲ. ಆ 3 ಅಡಿ ಮಾಡಿರೋದು ಅಳ್ಸೋಕ್ಕಾಗದೇ ಇರುವಂಥ ತಪ್ಪು ಕಣೆ. ಅವಳು ಮಾಡಿದ್ದು ಏನು ಅಂತ ಮರ್ತೋಗಿದ್ಯಾ? ಇಲ್ಲ ತಾನೆ. ಹಾಗಾದರೆ ಭದ್ರ ಹೋಗಿ ಹೆಂಗೆ ಮರ್ತಾನೆ ಅಂತಾಳೆ ಸಾವಿತ್ರಿ. ದೂರ ಇದ್ದವರು ಹತ್ರ ಆದರೆ ಮತ್ತೆ ಹೃದಯ ಒಂದಾಯ್ತದೆ ಅಂತಾಳೆ ವಿನಂತಿ. ಅವಳು ಬಸ್ರಿ ಅಂತ ಸುಳ್ಳು ಹೇಳಿದ್ದು ಮರ್ತೋಯ್ತದ? ಅವಳ ಅಪ್ಪ ಅಮ್ಮ ನಮ್ಮ ಅಣ್ಣನ ಹೆಸರು ಹೇಳ್ಕೊಂಡು ಮೋಸ ಮಾಡಿದ್ದು ಮರೆಯೋಕ್ಕಾಯ್ತದ ಅಂತಾಳೆ ಸಾವಿತ್ರಿ. ಆದರೂ ಅಂತಾಳೆ ವಿನಂತಿ. ಎರಡೂ ಗಾಯ ಅವನ ಮನಸ್ಸಲ್ಲಿ ಇನ್ನೂ ಹಸಿಯಾಗೆ ಅದೇ ಅಂತಾಳೆ ಸಾವಿತ್ರಿ. ಕಾಲ ಕಳೆದಂಗೆ ಗಾಯನೂ ವಾಸಿ ಆಯ್ತದೆ ಅಂತಾರಲ್ಲ, ಹಂಗೇನಾರ ಆಗಿಬಿಟ್ರೆ ಏನವ ಮಾಡೋದು ಅಂತಾಳೆ ವಿನಂತಿ. ಮೋಸದ ಗಾಯ ವಾಸಿಯಾದರೂ ಗುರ್ತು ಹಂಗೆ ಉಳ್ಕೊತದೆ ಕಣೆ ಅಂತಾರೆ ಸಾವಿತ್ರಿ. ಅಂದರೆ ಅವರಿಬ್ಬರು ಇನ್ನೂ ಸೇರೋಕ್ಕೆ ಸಾಧ್ಯ ಇಲ್ಲ ಅಂತೀಯಾ ಅಂತಾಳೆ ವಿನಂತಿ. ಭದ್ರನ ಮನಸ್ಸಲ್ಲಿ ಇನ್ನೂ ಮೋಸ ಮಾಡಿದಾಳೆ ಅನ್ನೋ ಕೋಪ ಅದೇ, ಹತ್ರ ಬರೋಷ್ಟು ಮರ್ತು ಹೋಗೋಕ್ಕಿಲ್ಲ, ಇನ್ನಷ್ಟು ಕೋಪ ಬರ್ತದೆ ಅಂದಮೇಲೆ ಕ್ಷಮೆಗೆ ಅನ್ನೋದು ಕ್ಷಮೆ ಮಾತು ಒಂದು ವಿಚಾರ ನೆನ್ಪಿಟ್ಕೋ, ನಂಬಿಕೆ ಒಡೆದೋಗಿರೋ ಜಾಗದಲ್ಲಿ ಪ್ರೀತಿಗೆ ಬೆಲೆ ಇಲ್ಲ. ಮೋಸ ನಡೆದಿರೋ ದಾರಿಲಿ ಮನಸ್ಸು ಯಾವುದೇ ಕಾರಣಕ್ಕೂ ಹಿಂದೆ ಬರೋಕ್ಕಿಲ್ಲ. ಅವರಿಬ್ಬರು ಹತ್ರನೇ ಇದ್ದರೂ ಮನಸ್ಸು ದೂರನೇ ಉಳಿಯುತ್ತೆ ಅಂತಾಳೆ ಸಾವಿತ್ರಿ. ಈಚೆ ವಿದ್ಯಾ, ನನಗೆ ಎಷ್ಟು ಅಭಿಮಾನ ಇದೆ ತಾನೆ, ಅಂದ್ಮೇಕೆ ಹೆಂಗವ ಒಳಗೆ ಹೋಗೋಕ್ಕೆ ಸಾಗುತ್ತೆ ಅಂತಾಳೆ ವಿದ್ಯಾ. ಯಾಕೆ ಹಿಂಗೆ ಹಠ ಮಾಡ್ತಿದ್ದಿ ಅಂತಾರೆ ರತ್ನ. ನಾನು ಇಲ್ಲಿಗೆ ಬಂದಿರೋದು ಅವರೇ ನನ್ನ ಮಗಿನ ತಂದೆ ಅಂತ ಒಪ್ಕೋಬೇಕು, ಅದಕ್ಕೆ ಇಲ್ಲಿವನೇ. ಅಷ್ಟೇ ಅಲ್ಲ ಕಣವ, ಇಲ್ಲಿರೋದಕ್ಕೆ ಬಾಡಿಗೆನೂ ಕೊಡ್ತಾವನಿ ಅಂತಾಳೆ ವಿದ್ಯಾ. ಏನೇ ಹೇಳ್ತಿದ್ಯಾ, ನಿನ್ನ ಮನೇಲಿ ನೀನಿರೋಕ್ಕೆ ಬಾಡಿಗೆ ಯಾಕೆ ಕೊಡ್ತಿದ್ಯಾ? ನೋಡು, ನೀನು ಹೊರೆಯಾಗಿರೋದು ಅವ್ರ ಹೊಟ್ಟೆಗಿರೋದು ಅವರ ಅಂಶದ ಕುಡಿ, ಮರಿಬೇಡ ಅದನ್ನು ಅಂತಾರೆ ರತ್ನ. ಅದು ನನಗೂ ಗೊತ್ತು ಅಂತಾಳೆ ವಿದ್ಯಾ. ಮತ್ತ್ಯಾಕೆ ಕರೆದೋರು ಅಂದ್ಮ್ಯಾಕೆ ಆ ಹಠ ನೋಡು, ಈ ಮೊಂಡ್ ಹಠ ಎಲ್ಲ ಬಿಟ್ಟು ಮರ್ಯಾದೆಯಾಗಿ ಒಳಗೆ ಹೋಗು ಅಂತಾರೆ ರತ್ನ. ನೋಡವ್ವ, ಇದು ನನ್ನ ಜೀವನ, ಏನು ಮಾಡಬೇಕು ಅನ್ನೋದು ನಂಗೆ ಸಂದಾಗಿ ಗೊತ್ತು. ಈ ವಿಚಾರದಲ್ಲಿ ನೀವು ಯಾರು ಬಲವಂತ ಮಾಡಬೇಡಿ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ, ನಾನೀಗ ಓದ್ಕೋಬೇಕು, ಫೋನ್ ಮಾಡ್ಗು ಅಂತ ಕಾಲ್ ಕಟ್ ಮಾಡ್ತಾಳೆ ವಿದ್ಯಾ. ಈಚೆ ಈಶ್ವರಿ ವಿದ್ಯಾ ಹತ್ರ ಬಂದು ನಮ್ಮನೆ ಮುದ್ದು ಸೊಸೆ ಅಂತಾರೆ. ಚಿಕ್ಕತ್ತೆ ಅಂತಾಳೆ ವಿದ್ಯಾ.
ನಮ್ಮ ಮನೆ ಮುದ್ದು ಸೊಸೆಯಾಗಿ ನೀನು ಆ ಮನೇಲಿ ಇರಬೇಕಾಗಿತ್ತು. ಇಲ್ಲಿರೋದು ನೋಡ್ತಾ ಇದ್ದರೆ ಸಂಕಟ ಆಯ್ತದೆ ಅಂತಾರೆ. ಮೊದಲು ಯಾವ್ಯಾವುದೋ ವಿಚಾರಕ್ಕೆ ನೊಂದ್ಕೊಂಡಿದ್ದೀರಾ, ಅದ್ರ ಜೊತೆಗೆ ಈ ನೋವು ಕೊಡಬೇಡಿ, ಹೃದಯಕ್ಕೆ ಶಾನೆ ಕಷ್ಟ ಆಯ್ತದೆ ಅಂತಾಳೆ ವಿದ್ಯಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.